ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ಸ್ವಲ್ಪ ಗಡಿಬಿಡಿಯಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ತವರ ಮನೆಗೆ ಹೊರಟಿದ್ದೀನಿ. ಅಮ್ಮನ ಮನೆಗೆ ಹೊರಟಾಗ ಹೆಣ್ಮಕ್ಳಿಗೆ ಎಷ್ಟು ಗಡಿಬಿಡಿ ಅಂದರೆ ಎಲ್ಲ ಕೆಲಸ ಅರ್ಧಂಬರ್ಧ ಮಾಡಿ ಬಿಟ್ಟು ಓಡೋಗ್ತಾ ಇರ್ತಾರೆ. ನಾನು ಕೂಡ ಅದೇ ಥರ. ಬಟ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಸೊ ನಾನು ಇಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಊರಿಗೆ ಹೋಗಿರ್ತೀನಿ ಅನ್ನೋ ರೀಸನ್ಗೆ ಒಂದು 10 ನಿಮಿಷ ಟೈಮ್ ಇಟ್ಕೊಂಡು ಬೇಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ಸಾರಿಗಳೆಲ್ಲ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ನಿಮಗೆ, ಮತ್ತು ನಿಮಗೆ ರೇಟು ಕೂಡ ರೀಸನೇಬಲ್ ಪ್ರೈಸು. ಜಸ್ಟ್ 1500 ರುಪೀಸ್ಗೆ ಕೊಡ್ತಾ ಇದ್ದೀನಿ. ರಿಚ್ ಪಲ್ಲು ಬಂದಿರುತ್ತೆ ನೋಡಿ, ಇಷ್ಟು ಚೆನ್ನಾಗಿರೋ ರಿಚ್ ಪಲ್ಲು ಬಂದಿದೆ. ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಇಲ್ಲಿ ನೋಡಿ, ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿದೆ. ಆ್ಯಕ್ಚುಲಿ ಇದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮೊದಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಸಾರಿ, ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಹಬ್ಬದ ಹಿಂದಿನ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಕಿದ್ದವರು ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಗೆ ಗೌರಿ ಹಬ್ಬಕ್ಕಾಗತ್ತೆ. ಸೊ ಜಸ್ಟ್ 1500 ಕಲರ್ ಕಾಂಬಿನೇಷನ್ಸನ್ನು ತೋರಿಸ್ತಾ ಹೋಗ್ತೀನಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇದು ನೋಡಿ, ಪಿಂಕ್ಗೆ ಬ್ಲೂ ಕಲರ್ ಕೊಟ್ಟಿದ್ದಾರೆ, ಡಾರ್ಕ್ ಬ್ಲೂ. ಎಲ್ಲ ಸಾರಿನೂ ಅಂದರೆ ಇವಾಗ ಬಾರ್ಡರ್ ಯಾವ ಕಲರ್ ಬಂದಿದೆಯಲ್ಲ ಅದೇ ಕಲರು ಸೆರಗು ಮತ್ತು ಬ್ಲೌಸ್ ಪೀಸು ಬಂದಿರುತ್ತೆ. ಮತ್ತು ನಿಮಗೆ ನಾರ್ಮಲ್ ಲೆಂತಲ್ಲೇ ಇರುತ್ತೆ. ಯಾರಾದರೂ ರೀಸೇಲರ್ಸ್ ಇದ್ದೀರಾ ಅಂದರೆ ನೀವು ಇದನ್ನು 2000 ತನಕನೂ ಸೇಲ್ ಮಾಡ್ಕೋಬೋದು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಏನು ಮಾಡ್ತಾರೆ ಅಂದರೆ ಎಲ್ಲ ಶೋರೂಮ್ಗಳಲ್ಲಿ ಆ ಥರ ಎಲ್ಲ ಇದೇ ಥರ ಸಾರಿಗಳನ್ನ ನಾನು ತೋರಿಸ್ತೀನಿ ರೀ, ಯಾವ ಥರ ಸೇಲ್ ಮಾಡ್ತಾರೆ ಅಂತ. ಇಲ್ಲಿ ನೋಡಿ, ಈ ಥರ ಬಾಕ್ಸ್ಗಳಿರುತ್ತೆ, ಓಕೆನಾ. ಈ ಥರ ಬಾಕ್ಸ್ ಪ್ಯಾಕ್ ಮಾಡ್ತಾರೆ ನೀಟಾಗಿ, ಹಿಂಗೆ ಇಟ್ಬಿಟ್ಟು ಇದನ್ನು 2,000 to 2,500 ತನಕ ಸೇಲ್ ಮಾಡ್ತಾರೆ. ಬಟ್ ನಾವು ತುಂಬ ಸಣ್ಣ ಬಿಸ್ನೆಸ್ ಮಾಡೋರಲ್ವಾ, ಸೊ ನಾವು ಅಷ್ಟೊಂದು ಮಾರ್ಜಿನ್ ಇಟ್ಕೊಂಡು ನಾವು ಮಾಡಲ್ಲ. ಯಾಕಂದರೆ ನಮ್ಮ ಹತ್ರ ಜಾಸ್ತಿ ವೆರೈಟಿ ಇರಲ್ಲ. ಸೊ ಅದಕ್ಕೋಸ್ಕರ 1,500ಕ್ಕೆ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ರೀಸೇಲರ್ಸ್ ಇದ್ದರೆ ಅಪ್ ಟು 2000 ತನಕನೂ ಮಾಡ್ಕೋಬೋದು. ಏನಂದರೆ ನೋಡಿ, ಈ ಥರ ಪ್ಯಾಕಿಂಗ್ ಇದ್ದರೆ ನಿಮಗೆ ರಿಚ್ ಆಗಿ ಕಾಣಿಸುತ್ತೆ ಸಾರಿ. ಓಕೆ, ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಯೆಲ್ಲೋ ಕಲರ್ಗೆ ಪಿಂಕ್ ಕಾಂಬಿನೇಷನ್. ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಇದನ್ನು ಉಟ್ಕೊಂಡಿದ್ದೀನಿ, ಇದೇ ಕಾಂಬಿನೇಷನ್ ಸ್ಯಾರಿನ. ಸೊ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಇದಕ್ಕೆ ಪಿಂಕ್ ಕಲರು ಕಾಂಟ್ರಾಸ್ಟಲ್ಲಿ ಏನು ಬಂದಿರುತ್ತೆ ಪಲ್ಲು. ನಾನು ಹೇಳ್ದೆ ಅಲ್ವಾ, ತವರ ಮನೆಗೆ ಹೊರಟಾಗ, ಅಮ್ಮನ ಮನೆಗೆ ಹೊರಟಾಗ ಅಂದರೆ ಏನೂ ಮಾತೇ ಬರಲ್ಲ, ಖುಷಿಲ್ಲೇ ತೇಲಾಡ್ತಾ ಇರ್ತೀವಿ. ಅದೇ ಸಿಚುವೇಶನ್ ನನಗೂ ಆಗಿದೆ ಇವಾಗ. ಇದು ನೋಡಿ, ಒಂಥರ ಆರೆಂಜ್ ಮಿಕ್ಸ್ ಎಲ್ಲೋ, ಗೋಲ್ಡಿಶ್ ಎಲ್ಲೋ ಅಂತ ಹೇಳ್ತಾರೆ, ಅದಕ್ಕೆ ಪಿಂಕ್ ಪಲ್ಲು ಕೊಟ್ಟಿದ್ದಾರೆ. ಪಟ ಅಂತ ವಿಡಿಯೋ ಮಾಡೋಣ. ಎಲ್ಲ 1500, ಯಾವುದೇ ಸಾರಿ ತೊಗೊಳ್ಳಿ ಇವತ್ತು 1500 ಮಾತ್ರ. ನೋಡಿ, ಡಾರ್ಕ್ ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ನು, ಪಿಂಕ್ ಕಲರು ಏನಾಗಿರುತ್ತೆ, ಅದು ಪಲ್ಲು ಬರ್ತಾ ಇರುತ್ತೆ. ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. 10 ನಿಮಿಷ ಟೈಮ್ ಇದೆ, ಅಷ್ಟರಲ್ಲಿ ವಿಡಿಯೋ ಮುಗಿಸ್ಬೇಕು, ರೆಡಿ ಆಗಬೇಕು, ಹೊರಡಬೇಕು, ಅದೇ ಒಂದು ಟೆನ್ಷನಲ್ಲಿ. ಇದು ನೋಡಿ, ಪಿಂಕ್ ಕಲರ್ಗೆ ಒಂಥರ ಮಾಯಿ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗ್ರೀನ್ ಕಲರ್ ಬ್ಲೌಸು ಮತ್ತು ಸೆರಗು ಬಂದಿದೆ. ಆಮೇಲೆ ಪ್ಯಾರೆಟ್ ಗ್ರೀನಲ್ಲೇ ಬೇರೆ ಡಿಸೈನ್ ನೋಡಿ, ಬುಟ್ಟ ಕೊಟ್ಟಿದ್ದಾರೆ, ಈ ಥರ ಬುಟ್ಟ. ಇದು ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಸೆರಗು. ಇಷ್ಟು ಗ್ರ್ಯಾಂಡಾಗಿರೋದು ಸೆರಗೆಲ್ಲ ಇರೋ ಸಾರಿ 1,500 ಕೊಡೋಕ್ಕೆ ಸಾಧ್ಯನಾ? ಅದು ಸಾಫ್ಟ್ ಸಿಲ್ಕು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾರ್ಮಲ್ ಸಾಫ್ಟ್ ಸಿಲ್ಕ್ಗಿಂತ ನಾವು ಒಂದು ಪಾಲಿಶು ಎಕ್ಸ್ಟ್ರಾ ಮಾಡಿಸಿದ್ದೀವಿ. ಆ ರೀಸನಿಂದ ನಿಮಗೆ ತುಂಬ ಸಾಫ್ಟ್ ಇರುತ್ತೆ. ನಾವು ಯಾವತ್ತೂ ಇದೆಲ್ಲ ಎಲ್ಲಿ ರೆಡಿ ಆಗುತ್ತಲ್ವ ಸಾರಿ, ಅವ್ರ ಹತ್ರನೇ ತರಿಸೋದು. ಸೊ ನಾವೇನು ಮಾಡಿರ್ತೀವಿ ಅಂದರೆ, ಒಂದು ಪಾಲಿಶು ಎಕ್ಸ್ಟ್ರಾ ಮಾಡಿಸ್ತೀವಿ. ಯಾಕಂದರೆ ಉಟ್ಕೊಂಡಾಗ ಅದು ಹಿತವಾಗಿರಲಿ, ಅಂದರೆ ಅವರಿಗೆ ಕಂಫರ್ಟ್ ಆಗಿರಲಿ. ಈ ಥರ ಹಿಂಗೆ ನಿಂತ್ಕೊಬಿಟ್ರೆ ಸಾರಿ ಚೆನ್ನಾಗಿ ಕಾಣಿಸಲ್ಲ. ನಾವು ಎಷ್ಟೇ ಕಾಸ್ಟ್ಲಿ ಸಾರಿ ತೊಗೊಂಡ್ರೂ ಅದು ನೀಟಾಗಿ ಕುತ್ಕೊಂಡ್ರೆ ಏನೋ ಒಂದು ಕಂಫರ್ಟೇಬಲ್ ಇರುತ್ತೆ, ಖುಷಿ ಆಗುತ್ತೆ ಉಟ್ಕೊಂಡಾಗ. ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾಡಿಸಿದ್ದೀವಿ ಪಾಲಿಶು. ಸೊ 100% ಸಾಫ್ಟ್. ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಎಷ್ಟು ಸಾಫ್ಟಾಗಿದೆ. ಇವನ್ ಬಾರ್ಡರ್ ಕೂಡ ಸಾಫ್ಟಾಗಿದೆ. ಒಂದೊಂದು ಸಾರಿ ಬಾರ್ಡರು ತುಂಬ ದಪ್ಪ ಬರುತ್ತೆ ಅಲ್ವಾ, ಬಾರ್ಡರ್ ಕೂಡ ಸಾಫ್ಟಾಗಿದೆ. ನಮ್ಮ ಹೆಗ್ಡೆ ಕಲೆಕ್ಷನ್ಸನ್ನು ನೀವು 100% ಬಿಲೀವ್ ಮಾಡ್ಬೋದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಜೆನ್ಯೂನ್ ಆಗಿ, ಅಷ್ಟು ಪ್ರಾಮಾಣಿಕವಾಗಿ ನಿಮಗೆ ಬಟ್ಟೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲಾದರೂ ನಮ್ಮಿಂದ ಅಪ್ಪಿ ಏನಾದರೂ ತಪ್ಪಾಗಿದ್ದರೆ ಖಂಡಿತ ನಮಗೆ ನೋಟಿಸ್ ಮಾಡಿ, ಅದನ್ನು ನಾವು ತಿದ್ಕೋತೀವಿ, ಓಕೆನಾ. ನಿಮ್ಮ ಈ ಸಪೋರ್ಟು ಯಾವತ್ತೂ ಹೀಗೆ ಇರಲಿ. ನೋಡಿ, ಈ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲ ಸಾರಿ ಉಟ್ಕೊಬಿಡೋಣ ಅನಿಸುತ್ತೆ. ಇದು ಸಿಲ್ವರ್ ಇದೆ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಾರಿ, ಸಿಲ್ವರ್ ಬುಟ್ಟ ಬಂದಿರುತ್ತೆ, ಓಕೆನಾ. ನೆಕ್ಸ್ಟು ಇದು ನೋಡಿ, ರಸ್ಟ್ ಆರೆಂಜ್ಗೆ ಇದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದಿದೆ, ಇದು ನೋಡಿ, ಇದು ಮತ್ತೆ ಡ್ಯಾಮೇಜ್ ಅಂತ ಅಂದ್ಕೋಬೇಡಿ, ಥ್ರೆಡ್ ಅದು ಕ್ಲೋಸ್ ಮಾಡಿರೋದು, ಡ್ಯಾಮೇಜ್ ಅಲ್ಲ. ಇಲ್ಲಿ ನೋಡಿ, ಎಂಬ್ರಾಯ್ಡ್ರಿ ಥರನೇ ಇದು, ಓಕೆನಾ.
ಅಂದರೆ ಸಾಫ್ಟ್ ಸಿಲ್ಕಲ್ಲಿ ಈ ಥರ ಬರೋದು ಕಾಮನ್, ಅದಕ್ಕೆ ನಾನು ಇವಾಗ ತೋರಿಸಿ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಡ್ಯಾಮೇಜಾ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಮೆಂತೆ ಎಲ್ಲೋಗೆ ಡಾರ್ಕ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಎರಡು ಸಾರಿ ಇದೆ. ಸ್ವಲ್ಪ ಕಡಿಮೆ ಸಾರಿ ತೋರಿಸಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಕೂಡ ಊರಿಗೆ ಹೊರಟಿದ್ದೀನಲ್ವಾ, ಅದಕ್ಕೋಸ್ಕರ ಗಡ್ಬಿಡಿಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಎಕ್ಸ್ಪ್ಲನೇಷನ್ ಬೇಕಾದರೆ ಮೆಸೇಜ್ ಮಾಡಿ, ಆದಷ್ಟು ಬೇಗ ನಾನು ರೆಸ್ಪಾಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಇವಳು ಇಷ್ಟು ಪಟ ಅಂತ ವಿಡಿಯೋ ಮುಗಿಸ್ತಿದ್ದಾಳೆ ಅಂತ. ಮತ್ತು ಊರಿಂದ ಬಂದಮೇಲೆ ಎಲ್ಲ ಸಾರಿಗಳ ಜೊತೆಗೆ ಬರ್ತೀನಿ. ತುಂಬ ಅಂದರೆ ತುಂಬ ಸಾರಿಗಳು ಬಂದಿದೆ. ಎಲ್ಲ ಸಾರಿಗಳ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಜೊತೆ ಇದೇ ಥರ ಮಾತಾಡ್ತಾ ಇರ್ತೀನಿ. ವಿಡಿಯೋನ ಅಪ್ಲೋಡ್ ಮಾಡಿ ಹೊಸ ಮಟೀರಿಯಲ್ಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ 1500 ರೂಪಾಯಿ ಆಗಿರುತ್ತೆ. ಸಾಫ್ಟ್ ಸಿಲ್ಕ್ ಆಗಿರುತ್ತೆ, ಎಕ್ಸ್ಟ್ರಾ ಪಾಲಿಶ್ ಆಗಿರೋ ಸಾಫ್ಟ್ ಸಿಲ್ಕ್ಗಳು 100% ಸಾಫ್ಟ್ ಆಗಿರುತ್ತೆ. ಮತ್ತು ನೀವು ಎಲ್ಲನೂ ಇದು ಡ್ರೈ ವಾಶ್, ಓಕೆನಾ. ಈ ಸಿಲ್ಕ್ ಸಾರಿಗಳು ಯಾವುದೂ ನೀವು ಮನೇಲಿ ವಾಶ್ ಮಾಡಬೇಡಿ, ಯಾಕಂದರೆ ನಮಗೂ ಕೂಡ ವೆಂಡರು ಡ್ರೈ ವಾಶ್ ಅಂತಲೇ ಹೇಳಿರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾವ ಥರ ನೀವು ಬುಕ್ ಮಾಡ್ಕೋಬೇಕಂದ್ರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕಾಗತ್ತೆ, ಸ್ಕ್ರೀನ್ಶಾಟ್ ಕಳಿಸ್ಬೇಕಾಗತ್ತೆ. ಇಲ್ಲ ಯಾರಾದರೂ ರೀಸೇಲರ್ಸ್ ಇದ್ದರೆ ನನ್ನ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಕೂಡ ಜಾಯ್ನ್ ಆದರೆ ನಾನು ಫೋಟೋಸ್ ಕಳಿಸಿರ್ತೀನಿ. ಅದನ್ನು ನೀವು ರೀಶೇರ್ ಮಾಡಿ ಕೂಡ ಬುಕ್ ಮಾಡ್ಕೋಬೋದು. ತುಂಬ ಜನ ಈ ಥರ ಮಾಡಿ ಅವರು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಾವು ಬೆಳೆಯೋಣ, ನಮ್ಮ ಜೊತೆಗೆ ಇದನ್ನು ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ತುಂಬಿ ತುಳುಕ್ತಾ ಇರಲಿ, ಎಲ್ಲರೂ ಖುಷಿಯಾಗಿರಿ, ನಾವು ಕೂಡ ಖುಷಿಯಾಗಿರೋಣ, ನಮ್ಮ ಸುತ್ತಮುತ್ತ ಇರೋ ಜನರನ್ನು ಖುಷಿ ಪಡಿಸೋಣ ಅಂತ ಹೇಳ್ತಾ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಮನೆ ಮಗಳನ್ನ ಬೆಳೆಸ್ತಾ ಇರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.